ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಬಿಟ್ಟಿದ್ರೆ, ಸೊ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಪ್ರೋಮೋ ರಿವ್ಯೂ ಮಾಡೋಣ. ಸೊ ಗೈಸ್, ಫೈನಲಿ ಬಿಗ್ ಬಾಸ್ನ 4ನೇ ಆಟ ಅಂತಾನೆ ಹೇಳ್ಬೋದು. ಸರಣಿ ಟಾಸ್ಕ್ಗಳು ಒಂದೊಂದು ನಡೀತಾನೆ ಇದೆ ಅಂತಲೇ ಹೇಳ್ಬೋದು. ಬಿಕಾಸ್ ಟಿಕೆಟ್ ಟು ಫಿನಾಲೆ. ಸೊ ಆ್ಯಕ್ಚುಲಿ ಈ ಸರಣಿ ಟಾಸ್ಕ್ ಅನ್ನೋದು ಏನು ಈ ವೀಕಲ್ಲಿ ಮಾಡಿದಾರೆ ಗೊತ್ತಾ, ಇವರು 3rd ವೀಕ್ 4th ವೀಕ್ ಇಂದಾನೆ ಮಾಡ್ಕೊಂಡು ಬಂದಿರೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು. ಆ್ಯಂಡ್ ಅವರವರ ಮಧ್ಯದಲ್ಲೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗ್ತಿತ್ತು. ಆ್ಯಂಡ್ ಜನಗಳಿಗೆ ಅವರ ವ್ಯಕ್ತಿತ್ವ ಅನ್ನೋದು ಗೊತ್ತಾಗ್ತಿತ್ತು. ಯಾಕಂತಂದ್ರೆ ಟಾಸ್ಕ್ ಅಂತ ಬಂದಾಗ ತುಂಬಾ ಜನ ಇನ್ವಾಲ್ವ್ಮೆಂಟ್ ತೋರಿಸಿ ಅವರವರ ಟೆಂಪರ್ಮೆಂಟ್ನ ಕಳ್ಕೊಂಡು ಮಾತಾಡೋಂಥದ್ದು ತುಂಬ ಜಾಸ್ತಿ ಇತ್ತು. ಸೊ ಈ ಟಾಸ್ಕ್ ಏನಂತ ಹೇಳ್ಬಿಡ್ತೀನಿ ಮೊದಲನೇದಾಗಿ. ಸೊ ಈ ಟಾಸ್ಕ್ ಏನಪ್ಪ ಅಂತಂದರೆ ಕಾಲ್ಗಳನ್ನ ಕಟ್ಟಿರ್ತಾರೆ. 3 ಜನ, 2 ತಂಡ ಡಿವೈಡ್ ಆಗಿರುತ್ತೆ. 3 ಜನ ಇರ್ತಾರೆ. ಸೊ ಆ 3 ಜನದಲ್ಲಿ ಮೊದಲನೇ ತಂಡ ಲೈಕ್ ಹನುಮಂತು, ಮೋಕ್ಷಿತ್ ಅವರು ಹಾಗೂ ಭವ್ಯಗೌಡ ಅವರು. ಸೊ ಇನ್ನೊಂದು ತಂಡದಲ್ಲಿ ಉಗ್ರಂ ಮಂಜು, ಗೌತಮಿ ಹಾಗೂ ಧನರಾಜ್ ಅವರು ಇರ್ತಾರೆ. ಸೊ ಇದು ಟಾಸ್ಕು ಕಾಲ್ನ ಕಟ್ಟಿರ್ತಾರೆ. ಕಟ್ಕೊಂಡು ಒಂದು ಗೋಲ್ ಒಳಗಡೆ 3 ಬಾಲ್ ಇಟ್ಟಿರ್ತಾರೆ. ಆ ಬಾಲ್ನ ಯಾರು ಪಾಸ್ ಲೈಕ್ ಬಜರ್ ಆಗಿದ ತಕ್ಷಣ ಬಾಲ್ನ ಫಸ್ಟ್ ಎತ್ಕೊಂಡು ಹೋಗಿ ಅವರ ಒಂದು ಗೋಲ್ಗೆ ಹಾಕೋಬೇಕಾಗಿರುತ್ತೆ. ಸೊ ಇಲ್ಲಿ ಬೇಕಾದ್ರೆ ಅವ್ರ ಬಾಲ್ಗಳನ್ನ ಕಿತ್ಕೋಬಹುದು ಅಂತ ಕೂಡ ಒಂದು ತಡಿಬಹುದು, ಇಲ್ಲ ಕಿತ್ಕೊಳ್ಬಹುದು, ಏನಾದ್ರು ಮಾಡಬಹುದು. ಒಟ್ಟಿನಲ್ಲಿ ಹೇಗಾದ್ರೂ ಮಾಡಿ ಲೈಕ್ ನಿರ್ದಿಷ್ಟವಾದ ಟೈಮ್ ನಲ್ಲಿ ಹೋಗಿ ಗೋಲ್ ಒಳಗಡೆ ಹಾಕಬೇಕು. ಒನ್ ರೌಂಡ್ ಅಲ್ಲಿ ಕಾಣಿಸ್ತಾ ಇರೋದು ಅಂತಂದ್ರೆ ಲೈಕ್ ಗೌತಮಿ ಅವ್ರ ಮೂಗಿಗೆ ಯಾರೋ ಹೊಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಯಾರು ಹೊಡೆದ್ರು ಅಂತ ಗೊತ್ತಾಗಲ್ಲ ಇಲ್ಲಿ. ಅಂಡ್ ನೆಕ್ಸ್ಟ್ ರೌಂಡ್ ಇಲ್ಲಿ ಉಗ್ರ ಮಂಜು ಅವರು ಮೇಲ್ ಬಿದ್ದು ಕಿತ್ಕೊಂತಾ ಇರೋದು, ಮೇಲ್ ಬೀಳ್ತಾ ಇದಾರೆ, ಅವ್ರು ಹೊಡಿತಾ ಇದಾರೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಈಗ ಮಂಜಣ್ಣ ಏನ್ ಗೊತ್ತಾ, ತುಂಬಾ ರಾಶಿ ಮಾಡ್ತಾರೆ. ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ಏನೂ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಹತ್ರ ಆಗುತ್ತೆ. ಬಟ್ ನಿಮ್ಗೆ ಅನ್ಸುತ್ತೆ ಗೈಸ್, ಉಗ್ರಂ ಮಂಜು ಅವರು ಕಂಟ್ರೋಲ್ ಮಾಡ್ಕೊಂಡು ಆಡಬೇಕಾಗಿತ್ತಾ ಎಲ್ಲೋ ಒಂದು ಹೆಣ್ಮಕ್ಳು ಇರುವಂಥ ಜಾಗದಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಗೈಸ್, ಈ 2 ಟೀಮ್ಗಳಲ್ಲಿ ಯಾವ ಟೀಮ್ ಗೆಲ್ಲಬೇಕು ಆ್ಯಂಡ್ ಯಾವ ಟೀಮ್ ಗೆದ್ದು ನೀವು ಯಾರು ಲೈಕ್ ಟಿಕೆಟ್ ಟು ಫಿನಾಲೆ ಒಂದು ಟಿಕೆಟ್ನ ಪಡಿಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಸ್. ಸೊ ಒಟ್ಟಿನಲ್ಲಿ ಗೈಸ್, ನಿನ್ನೆ ಎಪಿಸೋಡ್ ನೋಡಿದ್ರಲ್ಲ, ನಿನ್ನೆ ಎಪಿಸೋಡ್ ನೋಡಿದಾಗ ನಿಮಗೆ ಏನು ಅನ್ನಿಸ್ತು? ಆ್ಯಂಡ್ ರಜತ್ ಅವರ ಉಸ್ತುವಾರಿ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಉಸ್ತುವಾರಿ ಪಾಪ ತುಂಬ ನಡ್ಗೋಗ್ಬಿಟ್ರು. ಆ್ಯಕ್ಚುಲಿ ಆ ಕಡೆನೂ ಮಾತಾಡಬೇಕು, ಈ ಕಡೆನೂ ಮಾತಾಡಬೇಕು. ಆ್ಯಂಡ್ ಅವ್ರಿಗೆ ಒಂದು ಕ್ಲಿಯರ್ ಕಟ್ ಕನ್ಕ್ಲೂಷನ್ ಸಿಗಲಿಲ್ಲ ಎಲ್ಲೋ ಒಂದು ಕಡೆ ಅನಿಸುತ್ತೆ. ಅಂದರೆ ಇನ್ನೊಂದು ಚೂರು ಉತ್ತಮ ಮಾಡಬೇಕಾಗಿತ್ತೇನೋ ಉಸ್ತುವಾರಿ ಅನ್ನೋದ್ರಲ್ಲಿ. ಸೊ ಅವ್ರ ಸ್ಟ್ಯಾಂಡ್ ಅವ್ರು ತೊಗೊಂಡ್ರು, ಅವ್ರಿಗೆ ಏನು ಅನ್ನಿಸ್ತೋ ಅದನ್ನ ಸ್ಟ್ಯಾಂಡ್ ತೊಗೊಂಡ್ರು. ಬಟ್ ಇನ್ನೊಂದು ಆ್ಯಂಗಲಿಂದನೂ ಯೋಚನೆ ಮಾಡಬೇಕಾಗಿತ್ತು ಸ್ವಲ್ಪ ಪೇಷನ್ಸಲ್ಲಿ. ಬಿಕಾಸ್ ಏನಾಗ್ತಾ ಇದೆ, ಕೆಲವೊಂದು ಬಾರಿ ಈ ಆಪೋಸಿಟ್ ತಂಡದಲ್ಲಿರೋರು ಏನು ಮಾಡ್ತಾ ಇದ್ದಾರೆ, ಅವ್ರು ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಅವ್ರು ಅಲ್ಲಿ ಗೇಮ್ ಮಾಡ್ಬೇಕಾದ್ರೆ ಇವ್ರು ಇಲ್ಲಿ ಚೈತ್ರ ಕುಂದಾಪುರ ಮಿಸ್ ಮಾಡ್ತಾ ಇದ್ದಾರೆ. ಸೊ ಅದು ಮೇ ಬಿ ಅಡ್ವಾಂಟೇಜು ಯಾರಿಗಾಯ್ತು ಅಂತಲೂ ಹೇಳೋಕ್ಕಾಗಲ್ಲ, ಡಿಸ್ಅಡ್ವಾಂಟೇಜ್ ಯಾರಿಗಾಯ್ತು ಅಂತಲೂ ಹೇಳೋಕ್ಕಾಗಲ್ಲ. ಸೊ ನಿಮ್ಗೇನು ಅನ್ಸುತ್ತೆ ಗೈಸ್, ನೆನೆ ತಂಡದಲ್ಲಿ ಇಲ್ಲ ಮೋಸ ಆಯಿತು ಅಂತ ಅನ್ನಿಸ್ತಾ? ಆ್ಯಂಡ್ ಯಾವ ತಂಡ ಗೆಲ್ಲಬೇಕಾಗಿತ್ತು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಸೊ ಗೈಸ್, ಇದಾಗಿತ್ತು ಮೊದಲೇ ಪ್ರೋಮೋ ರಿವ್ಯೂ. ಸೊ ಸಿಗೋಣ ಗೈಸ್ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.